ಏನು ಇವತ್ತಿನ ದಿನ ನಾನು ಮಾಧ್ಯಮದವರನ್ನು ಈ ಸುದ್ದಿಗೋಷ್ಠಿ ಕರೆದ ಮುಖ್ಯ ವಿಚಾರ ಏನಂದರೆ, ಸುಮಾರು 16-17 ದಿನದಿಂದ ನಮ್ಮ ಮುಳಬಾಗಲ್ನಲ್ಲಿ ಈ ಮುದುಗಿರಿ ಪಂಚಾಯಿತಿಯ ಬಗ್ಗೆ ದಲಿತ ಸಂಘರ್ಷ ಸಮಿತಿಗಳು ಧರಣಿ ಮಾಡ್ತಾ ಇದ್ದು, ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದಿತ್ತು. ನಾನು ಸದರಿ ವಿಚಾರ ಬಗ್ಗೆ ಹೇಳಬೇಕಂದ್ರೆ, ನಾನು ಸುಮಾರು ಒಂದು 30 ವರ್ಷದಿಂದ ನಂಗ್ಲಿಯಲ್ಲಿ ನಂದೇ ಥಿಯೇಟರ್ ಇದೆ. ಅಲ್ಲಿ ನಡೆಸ್ದಾಗಿಂದ ನನಗೆ ಗೊತ್ತು. ಅಲ್ಲಿ ಗಡ್ಡೂರು, ಮುದುಗಿರಿ ನಾನು ಯೂನಿವರ್ಸಿಟಿಗಳೆಲ್ಲ ತಗೊಂಡಿದ್ದೀನಿ. ಆದರೆ ಅಲ್ಲಿ ಮುದುಗಿರಿ, ಗಡ್ಡೂರು ಎರಡು ಅಂದರೆ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಇದೆ. ಆದರೆ ಇವಾಗ ಮುದುಗಿರಿ ಅವರು ಮಾಡ್ತಾರೋ ಹೋರಾಟನೂ ಕರೆಕ್ಟ್ ಇದೆ. ಯಾಕಂದ್ರೆ ಮುದುಗಿರಿ ಅಂತ ಸಿದ್ದಾಗ ಮುದುಗಿರಿ ಇರಬೇಕಾಗಿತ್ತು ಅದು. ಆದ್ರೆ ಆವಾಗ ಅವರು ಸರಿಯಾಗಿ ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಅವಾಗ ಒಂಥರ ಹಳೆ ಜನರು, ಪಾಪ ಅವ್ರಿಗೆ ಅಷ್ಟು ಇದಿರ್ಲಿಲ್ಲ. ಇದ್ರ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಅಲ್ಲಿ 30 ವರ್ಷದಿಂದ ಒಡನಾಟ ಇದ್ದೇನೆ. ಮುದುಗಿರಿಯಲ್ಲಿ ನಂಗೆ ಬಹಳ ಚೆನ್ನಾಗಿದೆ. ಮುದುಗಿರಿಯಲ್ಲಿ ನನಗೆ ಎಲ್ಲ ಜನರು ಗೊತ್ತು. ವೆಂಕಟಪ್ಪ ಅಂತ ಮುದುಗಿಯವರು ಕೂಡ ನಾನು ಥಿಯೇಟರ್ ಕೆಲಸ ಮಾಡ್ತಾ ಇದ್ದೆ. ನನಗೆ ಸುಮಾರು ಈ ಒಂದು 10 ದಿನದಿಂದ ಇದೆಲ್ಲ ನೋಡಿದೆ. ನಾನು ಈ ಪೇಪರ್ನಲ್ಲಿ ಅವ್ರು ಮಾತಾಡೋದು, ಇವ್ರು ಮಾತಾಡೋದು, ಆಮೇಲೆ ಇವೆಲ್ಲ ನಾನು ನೋಡಿದಾಗ ನಾನು ನಿನ್ನೆ ನಮ್ಮ ಶಾಸಕರ ಹತ್ರ ಮಾತಾಡಿದೆ. ಪಾಪ ಶಾಸಕರು ಅದ್ರ ಬಗ್ಗೆ ನಿಜವಾಗಿ ಇಲ್ಲ, ನಾನು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡಲ್ಲ. ನಿಜವಾಗಿ ಅವರು ಹೋರಾಟ ಮಾಡ್ತಾರೆ, ಕರೆಕ್ಟ್ ಆಗಿದೆ. ಬಟ್ ಅಲ್ಲಿ ಇವಾಗ ಸದ್ಯಕ್ಕೆ ಸರ್ಕಾರದಲ್ಲಿ ಅದು ಮಾಡ್ಬೇಕಂದ್ರೆ ಅಷ್ಟು ಬೇಗ ಆಗಲ್ಲ. ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ರು ಕೂಡ ಅವರು ಒಂಥರ ನನ್ನ ಮೇಲೆ ಕೆಟ್ಟದಾಗಿ ತಿಳ್ಕೊಂಡಿದ್ದಾರೆ. ಖಂಡಿತ ನಾನು ಮುದುಗಿರಿಯಲ್ಲಿ ಪಂಚಾಯತಿ ಮಾಡೋದ್ರಲ್ಲಿ ನಾನು ಎರಡನೇ ಮಾತು ಹೋಗಲ್ಲ, ನಾನು ಮಾಡೇ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕಂತೂ, ಯಾಕಂದ್ರೆ ಅದು ಸರ್ಕಾರ ಗೈಡ್ಲೈನ್ಸ್ ಇಟ್ಲಿದೆ. ಅಷ್ಟು ಬೇಗ ನಾವು ಒಂದು ಪಂಚಾಯತ್ ಚೇಂಜ್ ಮಾಡಬೇಕು ಅಂದ್ರೆ ಅಷ್ಟಾಗಲ್ಲ. ಇವಾಗ ಒಂದು ಬೂತ್ ಚೇಂಜ್ ಮಾಡಬೇಕು ಅಂತ ಕೂಡ ಅದು ಇದಕ್ಕೆ ಹೋಗಿ ಬರಬೇಕು, ಅಷ್ಟು ಬೇಗ ಆಗಲ್ಲ. ಇನ್ನೂ ಅಷ್ಟೇ, ಇಲ್ಲಿಂದ ರೆಕಮೆಂಡ್ ಮಾಡಬೇಕು, ಇಲ್ಲಿಂದ ಡಿ.ಸಿ ಹೋಗ್ಬೇಕು, ಡಿ.ಸಿ ಹೋಗಿಂದ ಸೆಕ್ರೆಟರಿ ಹೋಗ್ಬೇಕು, ಸೆಕ್ರೆಟರಿ ಅಪ್ರೂವ್ ಆಗಿ ಬರಬೇಕು. ಇಷ್ಟೆಲ್ಲ ಆಗ ಬಂದ ಮೇಲೆ ಡಿ.ಸಿ ಅಪ್ರೂವ್ ಕೊಟ್ಟ ಮೇಲೆ ಆಮೇಲೆ ತಾಲೂಕ್ ಪಂಚಾಯತಿ ಅವರು ಅದ್ರ ಬಗ್ಗೆ ಗಮನ ಕಳ್ಕೊತಾರೆ. ಆದ್ರೂ ನಮ್ಮ ಶಾಸಕರು ಧೈರ್ಯ ಮಾಡಿ ಅವರು ಯಾವುದೋ ಒಂದು ರೀತಿ ಸಜೆಷನ್ ಹುಡುಕಿದ್ದಾರೆ. ಅದು ಮೋಸ್ಟ್ಲಿ ಒಂದು ನನಗೆ ಗೊತ್ತಿದ್ದಂಗೆ ಒಂದು 2-3 ದಿನ ಕ್ಲಿಯರ್ ಮಾಡ್ತಾರೆ ನನಗೆ ಇದಿದೆ. ಅವ್ರು ಒಪ್ಕೊಂಡಿದ್ದಾರೆ ಶಾಸಕರು, ಇಲ್ಲ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರು. ಖಂಡಿತ ಅದನ್ನ ಎರಡು ಸುತ್ತಲೂ ಊರಿಗೆ ಯಾರಿಗೂ ತೊಂದರೆ ಆಗಿದ್ದೀರಾ, ಈ ಕಡೆ ಗಡ್ಡೂರವ್ರಿಗೂ ತೊಂದರೆ ಆಗಿದ್ದಾರೆ, ಈ ಕಡೆ ಮುದುಗಿಯವ್ರಿಗೂ ತೊಂದರೆ ಆಗಿದ್ದೀರಾ, ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅವರು ಮೋಸ್ಟ್ಲಿ ಅದರ ತೀರ್ಮಾನ ಮಾಡ್ತಾರೆ, ನನಗೆ ಗೊತ್ತಿದೆ, ಮಾಡ್ತಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ದಯವಿಟ್ಟು ನಾನು ಹೇಳೋದು, ಈ ಪಂಚಾಯತ್ಗೋಸ್ಕರ ಇವೆಲ್ಲ ಇದು ಮಾಡೋದೇನು ಸೂಕ್ತ ಅಲ್ಲ. ಖಂಡಿತ ಅದನ್ನು ಕ್ಲಿಯರ್ ಮಾಡ್ಕೊಡ್ತಾರೆ. ಮುದುಗಿರಿಗೂ ತೊಂದರೆ ಆಗಲ್ಲ, ಗಡ್ಡೂರ್ಗೂ ತೊಂದರೆ ಆಗಲ್ಲ. ಅದು ಅಲ್ಲಿ ಪಾಪ ನಮ್ಮ ಸ್ನೇಹಿತರು ಅವರೆಲ್ಲ, ಆ ದಲಿತ ಸಂಘ ಸಂಸ್ಥೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಮಿತ್ರರೇ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ. ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮೋಸ್ಟ್ಲಿ ನಿಮ್ಮ ಧರಣಿ ನಿಮ್ಗೆ ಅನುಕೂಲ ಆಗಂಗ ರೀತಿಯಲ್ಲಿ ಶಾಸಕರು ಕ್ರಮ ಕೈಗೊಂಡಿದ್ದಾರೆ. ಆದ್ರೆ ನಿಮ್ಮೆಲ್ಲರ ಪರವಾಗಿ, ಮುದುಗಿರಿ ಗಡ್ಡೂರು ಪರವಾಗಿ ನಾನು ಶಾಸಕ ಸಲ್ಲಿಸ್ತಾ ಇದ್ದೀನಿ.